ಇವತ್ತು ನಾವು ಕಲಿಯುವ ಮೊದಲ ಪ್ರಿಪೋಸಿಷನ್ ಬಿಟ್ವೀನ್. ಬಿಟ್ವೀನ್ ಅಂದರೆ ಇದನ್ನು ಕೇವಲ ಎರಡು ವಸ್ತುಗಳು ಅಥವಾ ವ್ಯಕ್ತಿಗಳ ನಡುವೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಬಿಟ್ವೀನ್ ಅಂದರೆ ಕೇವಲ ಎರಡು ವಸ್ತುಗಳು ಅಥವಾ ವ್ಯಕ್ತಿಗಳ ನಡುವೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಎರಡು ವಸ್ತುಗಳ ನಡುವೆ ಇದ್ದರೆ ಬಿಟ್ವೀನ್, ಅಥವಾ ಎರಡು ವ್ಯಕ್ತಿಗಳ ನಡುವೆ ಇದ್ದರೂ ಬಿಟ್ವೀನ್. ಎರಡನೇ ಪ್ರಿಪೋಸಿಷನ್ ಅಮಂಗ್. ಅಮಂಗ್ ಅಂದರೆ ಎರಡಕ್ಕಿಂತ ಹೆಚ್ಚು ಅನೇಕ ವಸ್ತುಗಳು ಅಥವಾ ವ್ಯಕ್ತಿಗಳ ನಡುವೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಅಮಂಗ್ ಅಂದರೆ ಎರಡಕ್ಕಿಂತ ಹೆಚ್ಚು ಅಥವಾ ಅನೇಕ ವಸ್ತುಗಳು ಅಥವಾ ವ್ಯಕ್ತಿಗಳ ನಡುವೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಉದಾಹರಣೆಗಳನ್ನು ನೋಡೋಣ. ಅವನು ರವಿ ಮತ್ತು ರಾಜು ನಡುವೆ ಕುಳಿತಿದ್ದಾನೆ. ಹೀ ಈಸ್ ಸಿಟ್ಟಿಂಗ್ ಬಿಟ್ವೀನ್ ರವಿ ಆ್ಯಂಡ್ ರಾಜು. ಅವನು ರವಿ ಮತ್ತು ರಾಜು ನಡುವೆ ಕುಳಿತಿದ್ದಾನೆ. ಹೀ ಈಸ್ ಸಿಟ್ಟಿಂಗ್ ಬಿಟ್ವೀನ್ ರವಿ ಆ್ಯಂಡ್ ರಾಜು. ಬ್ಯಾಂಕ್ ಎರಡು ಅಂಗಡಿಗಳ ಮಧ್ಯೆ ಇದೆ. ದ ಬ್ಯಾಂಕ್ ಈಸ್ ಬಿಟ್ವೀನ್ ಟೂ ಶಾಪ್ಸ್. ಬ್ಯಾಂಕ್ ಎರಡು ಅಂಗಡಿಗಳ ಮಧ್ಯೆ ಇದೆ. ದ ಬ್ಯಾಂಕ್ ಈಸ್ ಬಿಟ್ವೀನ್ ಟೂ ಶಾಪ್ಸ್. ಇದು ಕೇವಲ ನಮ್ಮಿಬ್ಬರ ಮಧ್ಯೆ ಇರಲಿ. ಲೆಟ್ ದಿಸ್ ಬಿ ಜಸ್ಟ್ ಬಿಟ್ವೀನ್ ದ ಟೂ ಆಫ್ ಅಸ್. ಇದು ಕೇವಲ ನಮ್ಮಿಬ್ಬರ ಮಧ್ಯೆ ಇರಲಿ. ಲೆಟ್ ದಿಸ್ ಬಿ ಜಸ್ಟ್ ಬಿಟ್ವೀನ್ ದ ಟೂ ಆಫ್ ಅಸ್. ಸೇಬನ್ನು ಇಬ್ಬರ ಮಧ್ಯೆ ಹಂಚು. ಡಿವೈಡ್ ದಿ ಆ್ಯಪಲ್ ಬಿಟ್ವೀನ್ ದ ಟೂ. ಸೇಬನ್ನು ಇಬ್ಬರ ಮಧ್ಯೆ ಹಂಚು. ಡಿವೈಡ್ ದಿ ಆ್ಯಪಲ್ ಬಿಟ್ವೀನ್ ದ ಟೂ. ಈಗ ಅಮಂಗ್ ಇದರ ಉದಾಹರಣೆಗಳನ್ನು ನೋಡೋಣ. ಅಮಂಗ್ ಬಳಸುವ ವಿಧಾನ. ಅವನು ಗುಂಪಿನ ಮಧ್ಯೆ ನಿಂತಿದ್ದಾನೆ. ಹೀ ಈಸ್ ಸ್ಟ್ಯಾಂಡಿಂಗ್ ಅಮಂಗ್ ದ ಕ್ರೌಡ್. ಅವನು ಗುಂಪಿನ ಮಧ್ಯೆ ನಿಂತಿದ್ದಾನೆ. ಹೀ ಈಸ್ ಸ್ಟ್ಯಾಂಡಿಂಗ್ ಅಮಂಗ್ ದ ಕ್ರೌಡ್. ಸಿಹಿ ತಿಂಡಿಗಳನ್ನು ಎಲ್ಲ ಮಕ್ಕಳ ನಡುವೆ ಹಂಚಿ. ಡಿಸ್ಟ್ರಿಬ್ಯೂಟ್ ದ ಸ್ವೀಟ್ಸ್ ಅಮಂಗ್ ಆಲ್ ದ ಚಿಲ್ಡ್ರನ್. ಸಿಹಿ ತಿಂಡಿಗಳನ್ನು ಎಲ್ಲ ಮಕ್ಕಳ ನಡುವೆ ಹಂಚಿ. ಡಿಸ್ಟ್ರಿಬ್ಯೂಟ್ ದ ಸ್ವೀಟ್ಸ್ ಅಮಂಗ್ ಆಲ್ ದ ಚಿಲ್ಡ್ರನ್. ಅವನು ತನ್ನ ಸ್ನೇಹಿತರ ಮಧ್ಯೆ ಜನಪ್ರಿಯನಾಗಿದ್ದಾನೆ. ಹೀ ಈಸ್ ಪಾಪ್ಯುಲರ್ ಅಮಂಗ್ ಹಿಸ್ ಫ್ರೆಂಡ್ಸ್. ಅವನು ತನ್ನ ಸ್ನೇಹಿತರ ಮಧ್ಯೆ ಜನಪ್ರಿಯನಾಗಿದ್ದಾನೆ. ಹೀ ಈಸ್ ಪಾಪ್ಯುಲರ್ ಅಮಂಗ್ ಹಿಸ್ ಫ್ರೆಂಡ್ಸ್. ಹಕ್ಕಿಗಳು ಮರಗಳ ಮಧ್ಯೆ ಹಾರುತ್ತಿವೆ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಮಂಗ್ ದ ಟ್ರೀಸ್. ಹಕ್ಕಿಗಳು ಮರಗಳ ಮಧ್ಯೆ ಹಾರುತ್ತಿವೆ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಮಂಗ್ ದ ಟ್ರೀಸ್. ಸಣ್ಣ ಸುಳಿವು ಲೆಕ್ಕ ಮಾಡಲು ಸಾಧ್ಯವಿರುವ ಎರಡು ವಿಷಯಗಳಿದ್ದರೆ ಬಿಟ್ವೀನ್ ಬಳಸಿ. ಲೆಕ್ಕವಿಲ್ಲದಷ್ಟು ಜನ ಅಥವಾ ವಸ್ತುಗಳಿದ್ದರೆ ಅಮಂಗ್ ಬಳಸಿ. ಅಂದರೆ ನೀವು ಯಾವುದಾದ್ರೂ ಕೌಂಟ್ ಮಾಡಲಿಕ್ಕೆ ಬಂದರೆ 1 2 3 4 5 ಹೀಗೆ ಕೌಂಟ್ ಮಾಡಲಿಕ್ಕೆ ಬಂದರೆ ಅದರ ನಡುವೆ ಹೇಳಲಿಕ್ಕೆ ಹೆಚ್ಚಾಗಿ ಬಿಟ್ವೀನ್ ಉಪಯೋಗಿಸ್ತಾರೆ. ಕೌಂಟ್ ಮಾಡಲಿಕ್ಕೆ ಬಂದರೆ, ಲೆಕ್ಕ ಮಾಡಲಿಕ್ಕೆ ಬಂದರೆ ಅದರ ನಡುವೆ ಹೇಳಲಿಕ್ಕೆ ಬಿಟ್ವೀನ್ ಬಳಸ್ತಾರೆ. ಇಲ್ಲದಿದ್ದರೆ ನೀವು ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ ಎಷ್ಟು ಅಂತ, ತುಂಬ ವಿಷಯಗಳಿವೆ, ತುಂಬ ವಸ್ತುಗಳಿವೆ, ತುಂಬ ಜನರ ನಡುವೆ ಅಂತ ಹೇಳಬೇಕಾದ್ರೆ ಅಮಂಗ್ ಬಳಸಿ. ಸರಿ. ಯಾರಿಗಾದರೂ ನನ್ನ ಕಂಪ್ಲೀಟ್ ಕೋರ್ಸ್ 3 ತಿಂಗಳ ಕೋರ್ಸ್ ವಾಟ್ಸಪ್ನಲ್ಲಿ ವಿಡಿಯೋಗಳ ಮೂಲಕ ಕಲೀಲಿಕ್ಕಿದ್ರೆ ನಾನು ದಿನ ಒಂದು ವಿಡಿಯೋ ಕಳಿಸ್ತೇನೆ. 15 ನಿಮಿಷದ ವಿಡಿಯೋ ಇರ್ತದೆ. ನಿಮಗೆ 45 ನಿಮಿಷ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕು. ಹಾಗೆ ನೀವು ಮಾಡಿದರೆ 3 ತಿಂಗಳಲ್ಲಿ ಕಂಪ್ಲೀಟ್ ಕೋರ್ಸ್ ಇದು. ಹಾಗೆ ನೋಡಿದರೆ ನೀವು 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೋದು. ಬಟ್ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಪ್ರಾಕ್ಟೀಸ್ ಮಾಡುವವರಿದ್ದರೆ ನನಗೆ ಮೆಸೇಜ್ ಮಾಡಿ, ಅದು ನಾನು ಕಂಪ್ಲೀಟ್ ಕೋರ್ಸನ್ನು ಕಳಿಸ್ತೇನೆ. ಅದರ ಫೀ 599 ರೂಪಾಯಿ, 599. ಅದನ್ನು UPI ಮೂಲಕ ಕಳಿಸಿದರೆ ನಾನು ಫುಲ್ ಕೋರ್ಸನ್ನು ದಿನ ಒಂದು ಪಾಠದಂತೆ ಕಳಿಸ್ತೇನೆ ನಿಮಗೆ. ಅದರಲ್ಲಿ ಎಕ್ಸಾಮ್ ಸಹ ಇದೆ. ತಿಂಗಳಿಗೊಮ್ಮೆ ಎಕ್ಸಾಮ್ ಇರ್ತದೆ ಅದರಲ್ಲಿ. ಸೊ ನೀವು ಅದನ್ನು ಸೀರಿಯಸ್ಲಿಯಾಗಿ ಮಾಡಿದರೆ 3 ತಿಂಗಳಲ್ಲಿ ಎಲ್ಲ ಕಲಿಸ್ತೇನೆ ನಾನು. ಹಾಗಾಗಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ 3 ತಿಂಗಳಲ್ಲಿ.